ಫ್ರೆಂಡ್ಸ್, ಎಲ್ಲರೂ ಹೇಳುತ್ತಾರೆ ಹಾರ್ಡ್ ವರ್ಕ್ ಮಾಡುವುದರಿಂದ ಎಂತಹ ಅಸಾಧ್ಯವೆನಿಸುವಂತಹ ಸಾಧನೆಗಳನ್ನು ಮಾಡಬಹುದು ಅಂತ. ಇದು ನಿಜವೇ ಆಗಿದ್ದರೆ ಇಂದು ಕತ್ತೆಯು ಸಾಧನೆಯ ಶಿಖರದಲ್ಲಿರಬೇಕಿತ್ತು. ಕತ್ತೆಯ ಸತತ ಪರಿಶ್ರಮದಿಂದ ಏನು ಗೊತ್ತಾಗುತ್ತೆ ಎಂದರೆ ಕೇವಲ ಹಾರ್ಡ್ ವರ್ಕ್ ನಿಂದಲೇ ಎಲ್ಲವನ್ನು ಅಚೀವ್ ಮಾಡಲಿಕ್ಕಾಗುವುದಿಲ್ಲ ಅಂತ. ಹಾಗಾದ್ರೆ ಹಾರ್ಡ್ ವರ್ಕ್ ಅನ್ನೋದು ಒಂದು ಹಸಿ ಸುಳ್ಳ ಅಥವಾ ಕೇವಲ ಸ್ಮಾರ್ಟ್ ವರ್ಕ್ ಮಾಡುವುದರಿಂದಾನೇ ಎಲ್ಲವನ್ನು ಅಚೀವ್ ಮಾಡಬಹುದಾ ಅಂತ ನಿಮ್ಮಲ್ಲಿ ಸಹಜವಾಗಿಯೇ ಕ್ವಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಇಂದು ನಾನು ನಿಮಗೆ ನಿಜವಾಗಿಯೂ ಹಾರ್ಡ್ ವರ್ಕ್ ಎಂದರೇನು, ನಿಜವಾಗ್ಲೂ ಹಾರ್ಡ್ ವರ್ಕ್ ನಿಂದಲೇ ಎಲ್ಲವನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯನಾ ಅಂತ ಈ ವಿಡಿಯೋ ಮೂಲಕ ಹೇಳುವವನಿದ್ದೇನೆ. ನಂಬರ್ 1, ವಾಟ್ ಈಸ್ ಹಾರ್ಡ್ ವರ್ಕ್? ಫ್ರೆಂಡ್ಸ್, ಹಾರ್ಡ್ ವರ್ಕ್ ಎಂದರೆ ಒಬ್ಬ ವ್ಯಕ್ತಿ ತಾನು ಸೆಟ್ ಮಾಡಿದಂತ ಗೋಲ್ಗಳನ್ನು ರೀಚ್ ಆಗಲು ಅಥವಾ ತನಗೆ ನೀಡಿದಂತ ಕೆಲಸಗಳನ್ನು ಮುಗಿಸಲು ತೆಗೆದುಕೊಳ್ಳುವ ಸಮರ್ಪಣೆ, ಕಠಿಣ ಪರಿಶ್ರಮ ಮತ್ತು ಸತತ ಪ್ರಯತ್ನ. ಹಾರ್ಡ್ ವರ್ಕ್ ಎಂದರೆ ನಾವು ಪೂರೈಸಬೇಕಾದ ಟಾಸ್ಕ್ ಗಳಿಗೆ ನಮ್ಮಲ್ಲಿರುವ ಎಲ್ಲ ಶಕ್ತಿಯನ್ನು ವ್ಯಯಿಸುವುದು, ಈ ನಡುವೆ ಬರುವ ಎಲ್ಲ ಅಡೆತಡೆಗಳು ಮತ್ತು ಸವಾಲುಗಳನ್ನು ಎದುರಿಸುವುದು ಮತ್ತು ಕಾರ್ಯ ಸಂಪೂರ್ಣಗೊಳ್ಳುವವರೆಗೆ ನಮ್ಮಲ್ಲಿ ಇರುವ ಇನ್ಸ್ಪಿರೇಷನ್ ಅನ್ನು ಕಳೆದುಕೊಳ್ಳದೆ ನಮ್ಮ ಶ್ರೇಷ್ಠತೆಯನ್ನು ಮೆರೆಯುವುದು. ನಂಬರ್ 2, ಹಾರ್ಡ್ ವರ್ಕ್ ಯೂಸಿಂಗ್ ಇಂಟೆಲಿಜೆನ್ಸ್ ಗಿವ್ಸ್ ಲೈಫ್ ಟೈಮ್ ಸಕ್ಸೆಸ್. ಫ್ರೆಂಡ್ಸ್, ಎಲ್ಲರೂ ಹೇಳುತ್ತಾರೆ ಕತ್ತೆಯು ಸತತ ಪರಿಶ್ರಮದ ಹೊರತಾಗಿಯೂ ಸಕ್ಸೆಸ್ ಕಾಣುವುದಿಲ್ಲ. ಫ್ರೆಂಡ್ಸ್, ಈಗ ಇಲ್ಲಿ ನಾವು ಕನಿಕರ ಪಡಬೇಕಾಗಿರುವುದು ಕತ್ತೆಯ ಪರಿಶ್ರಮಕ್ಕಲ್ಲ, ಕತ್ತೆಯ ಕಥೆ ಹೇಳುವವರ ಬುದ್ಧಿಗೆ. ಏಕೆಂದರೆ ನಮಗೆ ಗೊತ್ತಿದೆ ಕತ್ತೆಯ ಪರಿಶ್ರಮ, ಆದರೆ ಅದಕ್ಕೆ ಬುದ್ಧಿ ಇರದ ಕಾರಣ ಹಾರ್ಡ್ ವರ್ಕ್ ಮಾಡಿದ ಮೇಲೂ ಅದಕ್ಕೆ ಯಶಸ್ಸು ಲಭಿಸುವುದಿಲ್ಲ. ಆದರೆ ಮಾನವ ತನ್ನ ತಲೆ ಬಳಸಿ ಅಥವಾ ಇಂಟೆಲಿಜೆನ್ಸಿಯನ್ನು ಬಳಸಿ ಹಾರ್ಡ್ ವರ್ಕ್ ಮೂಲಕ ಯಾವುದೇ ರೀತಿಯ ಯಶಸ್ಸನ್ನು ಕಾಣಬಹುದು. ಹೀಗಾಗಿ ನೀವು ಹಾರ್ಡ್ ವರ್ಕ್ ಅಷ್ಟೇ ಮಾಡಿದರೆ ಸಾಲದು, ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಹಾರ್ಡ್ ವರ್ಕ್ ಮಾಡಬೇಕು. ಎಲ್ಲಿ ದೈಹಿಕ ಮತ್ತು ಮಾನಸಿಕ ಶಕ್ತಿಗಳನ್ನು ಬಳಸಿಕೊಂಡು ಹಾರ್ಡ್ ವರ್ಕ್ ಮಾಡಲಾಗುತ್ತೋ ಅಲ್ಲಿ ಯಶಸ್ಸಿನ ಬುತ್ತಿ ಬಹು ಬೇಗ ಲಭಿಸುತ್ತದೆ ಎಂದು ಹೇಳಬಹುದು. ನಂಬರ್ 3, ಹಾರ್ಡ್ ವರ್ಕ್ ಇಸ್ ದಿ ಅಲ್ಟಿಮೇಟ್ ಸೀಕ್ರೆಟ್ ಆಫ್ ಸಕ್ಸೆಸ್. ಫ್ರೆಂಡ್ಸ್, ನೀವು ಯಾವುದೇ ಫೀಲ್ಡ್ ನ ಗ್ರೇಟ್ ಅಚೀವರ್ಸ್ ಗಳನ್ನು ತೆಗೆದುಕೊಳ್ಳಿ, ಅವರು ಎಂದೂ ಒಂದೇ ರಾತ್ರಿಯಲ್ಲಿ ಜಗತ್ತಿಗೆ ಪರಿಚಯವಾಗಿರುವುದಿಲ್ಲ ಅಥವಾ ಪ್ರಸಿದ್ಧಿಯಾಗಿರುವುದಿಲ್ಲ. ಒಮ್ಮೆ ಜಗತ್ತಿಗೆ ಪರಿಚಯವಾಗಲು ಅವರು ತಮ್ಮ ನೂರಾರು ದಿನಗಳಲ್ಲಿ ಅತ್ಯಂತ ಕಠಿಣ ಪರಿಶ್ರಮ ಮತ್ತು ಸತತ ಪ್ರಯತ್ನಗಳನ್ನು ಹಾಕಿರುತ್ತಾರೆ. ಎಲ್ಲರೂ ಹೇಳುತ್ತಾರೆ ಹಾರ್ಡ್ ವರ್ಕ್ ಮಾಡುವುದರಿಂದ ಮಾತ್ರ ಯಶಸ್ಸು ಸಾಧ್ಯವಿಲ್ಲ, ಹಾರ್ಡ್ ವರ್ಕ್ ಜೊತೆ ಲಕ್ ಸಹ ಸಾಥ್ ನೀಡಬೇಕೆಂದು. ಆದರೆ ನೀವು ಒಂದು ಕೆಲಸದಲ್ಲಿ ಸತತ ಪರಿಶ್ರಮ ಪಟ್ಟರೆ ಲಕ್ ಸಹ ನಿಮ್ಮ ಬೆನ್ನ ಹಿಂದೆ ಬರುತ್ತದೆ. ಅಂದರೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡುತ್ತೀರೋ ಅಷ್ಟು ನೀವು ಲಕ್ಕಿ ಆಗುವ ಚಾನ್ಸ್ ಇರುತ್ತದೆ. ನಂಬರ್ 4, ಹಾರ್ಡ್ ವರ್ಕ್ ಲೀಡ್ಸ್ ಸಕ್ಸೆಸ್. ಫ್ರೆಂಡ್ಸ್, ನೀವು ಒಂದು ಫೀಲ್ಡ್ ನಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡುವುದರಿಂದ ಕೇವಲ ನೀವು ಆ ಫೀಲ್ಡ್ ನ ಮಾಸ್ಟರ್ ಅಷ್ಟೇ ಆಗುವುದಿಲ್ಲ, ನಿಮ್ಮ ಸಾಧನೆಯ ಹಾದಿಯೂ ತುಂಬಾ ಸುಲಭವಾಗುತ್ತದೆ. ಯಾರು ತಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಲು ಹಾರ್ಡ್ ವರ್ಕ್ ಮಾಡದೆ 10 ವರ್ಷಗಳನ್ನು ತೆಗೆದುಕೊಳ್ಳುತ್ತಾರೋ ಅದೇ ಕಾರ್ಯವನ್ನು ಹಾರ್ಡ್ ವರ್ಕ್ ಮಾಡುವವರು ಕೇವಲ 5 ವರ್ಷಗಳಲ್ಲಿ ಮುಗಿಸುತ್ತಾರೆ. ಹೀಗಾಗಿ ಫ್ರೆಂಡ್ಸ್, ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡುತ್ತೀರೋ ಅಷ್ಟು ನಿಮ್ಮ ಗೋಲ್ಗಳ ಹತ್ತಿರ ಹೋಗ್ತೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಕರ್ನಾಟಕ.